ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಈತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 13. ಅಂದು ಬೇಗ ಆಫೀಸ್ ಮುಗಿಸಿ ಮನೆಗೆ ಹೊರಟಳು. ತನ್ನ ಪ್ರೀತಿಯ ಬಗ್ಗೆ ಅಪ್ಪನಿಗೆ ತಿಳಿಸಲು. ಅವರ ಒಪ್ಪಿಗೆ ಸಿಕ್ಕ ನಂತರ ಸಮೃದ್ಧಿಗೆ ಹೇಳುವೆ, ಸರ್ಪ್ರೈಸ್ ಇರಲಿ ಎಂದುಕೊಂಡದ್ದು ಇತಿಯ ದೊಡ್ಡ ತಪ್ಪು. ಮುಂದೆ ಮನೆಗೆ ಹೊರಟವಳ ಮನಸ್ಸಲ್ಲಿ ಏನೋ ದುಗುಡ. ಯಾರೊಂದಿಗೆ ಹೇಳಿಕೊಳ್ಳಲಿ ಎಂದವಳ ಮನಸ್ಸಿಗೆ ನೆನಪಾಗಿದ್ದು ರತ್ನಜ್ಜಿ. ನೇರ ಅವರ ಮನೆಗೆ ನಡೆದರು. ಅಜ್ಜಿ, ಯಾಕೋ ತುಂಬ ಭಯ ಆಗ್ತಿದೆ. ಯಾಕವ್ವ? ಇವತ್ತು ನನ್ನ ಸಾತ್ವಿಕ್ ಪ್ರೀತಿ ಬಗ್ಗೆ ವಿಷಯ ಅಪ್ಪನಿಗೆ ಹೇಳ್ತೀನಿ ಅಜ್ಜಿ. ಸರಿ ಕಣವ್ವ, ಅದ್ಯಾಕೆ ಹೆದರ್ತೀಯ? ಹಂಗಲ್ಲ ಅಜ್ಜಿ, ಅಪ್ಪನಿಗೆ ಇಶಿತ ವಿಷಯವಾಗಿ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ನನ್ನಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅಯ್ಯೋ ಹುಚ್ಚಿ, ನೀನೇನು ಅವಳ ಥರ ಮನೆ ಬಿಟ್ಟು ಓಡಿ ಹೋಗ್ತಿದೀಯಾ? ಇಲ್ಲ ತಾನೆ, ಹೋಗು, ಧೈರ್ಯವಾಗಿ ಹೇಳು. ಸಾತು ಒಳ್ಳೆ ಹುಡುಗ, ನಿನ್ನ ಪ್ರೀತಿ ಒಪ್ಕೋತಾರೆ. ಹಂಗಂತೀಯ ಅಜ್ಜಿ? ಹೂನವ್ವ. ಸರಿ ಅಜ್ಜಿ, ನನಗೆ ಇವತ್ತು ನೀವೇ ಊಟ ಮಾಡಿಸಿ. ಇವಾಗಲೇ ಟೈಮ್ ಆಗಿದೆ, ನಾಳೆ ಹೋಗ್ತೀನಿ ಎಂದವಳು ಅಜ್ಜಿಯ ಕೈಯಿಂದಲೇ ಊಟ ಮಾಡಿ ಮನೆಯ ಕಡೆ ಹೊರಟಳು. ಮಾರನೇ ದಿನ ಬೆಳಗ್ಗೆ ಇತಿ ಪುಟ ಇತಿ ಪುಟ ಎಂದು ಮಲಗಿದ್ದ ಇತಿಯನ್ನು ಏಳಿಸುತ್ತಿದ್ದರು. ಚಿಕ್ಕಮ್ಮ, ಸಾರಿ, ಇವತ್ತ್ಯಾಕೋ ಎಚ್ಚರ ಆಗಲಿಲ್ಲ. ಅಪ್ಪ ಎದ್ದಿದ್ದಾರಾ ಎಂದು ಗಂಟೆ ನೋಡಿದವಳಿಗೆ ಆಶ್ಚರ್ಯ. ಅದಾಗಲೇ ಚಿಕ್ಕಮ್ಮಳು 9 ದಾಟಿದೆ. ಇರಲಿ ಬಿಡಮ್ಮ, ನಾನು ಹೇಳಿಸ್ಲಿಲ್ಲ. ಅಪ್ಪ ಎದ್ದಿದ್ದಾರೆ, ನಿಂಗೆ ಏನು ಹೇಳಬೇಕು ಅಂತಿದ್ರು. ಬೇಗ ಸ್ನಾನ ಮಾಡಿ ಬಾ, ಆಫೀಸ್ಗೆ ಹೋಗೋದು ಬೇಡ ಎಂದವರ ಕಡೆಗೆ ಗೊಂದಲದಿಂದ ನೋಡಿದಳು. ಅವರ ಪ್ರತಿಯಾಗಿ ನಕ್ಕರಷ್ಟ. ಬೇಗ ಬೇಗ ಸ್ನಾನ ಮಾಡಿ ಬಂದವಳ ಮುಂದೆ ಊಟದ ತಟ್ಟೆ ಹಿಡಿದು ಅವರೇ ತಿನ್ನಿಸಲು ಮುಂದಾದರು. ಅವಳಿಗೆ ಅವರ ನಡೆ ಯಾವುದೋ ವಿಷಯಕ್ಕಾಗಿ ಪೀಠಿಕೆ ಎಂದರಿತಳು. ಜಯರಾಮ್ ಅಂತೂ ನೆಲದ ಮೇಲೆ ಕಾಲ ಇಡುತ್ತಿಲ್ಲ. ಏನೇನೋ ತಯಾರಿ ನಡೆಸುತ್ತಿದ್ದಾರೆ. ಅಪ್ಪ, ಜಾಸ್ತಿ ಓಡಾಡಬೇಡಿ, ಆಯಾಸ ಆಗುತ್ತೆ ಎಂದವಳ ಮಾತು ಕೇಳಿದರೂ ಕೇಳದಂತೆ ಓಡಾಡುತ್ತಿದ್ರು. ಮಗಳೇ, ನಿನ್ನ ಬಳಿ ಏನು ಹೇಳುವುದಿತ್ತು ಎಂದವರ ಮಡಿಲಿಗೆ ತಲೆ ಇಟ್ಟು ಹೇಳಿ ಅಪ್ಪ ಎಂದಳು. ಅದು ಅದು ನಾನು ನಿಂಗೆ ಗಂಡು ನೋಡಿದ್ದೀನಿ ಕಣಮ್ಮ. ಅವತ್ತು ಹೇಳಿದ್ನಲ್ಲ, ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್. ಅವನೇ. ಅವತ್ತು ಏನೇನೋ ಆಗೋಯ್ತು. ಅವರ ಕುಟುಂಬ ಒಳ್ಳೇದಮ್ಮ. ಅವನ ಜೊತೆ ನೀನು ಚೆನ್ನಾಗಿರ್ತೀಯೆಂಬ ನಂಬಿಕೆ ನನಗೆ ಎಂದರು. ಅವಳಿಗೆ ಕುಳಿತ ನೆಲವೇ ಕುಸಿದ ಅನುಭವವಾಯಿತು. ಇಂದು ಪ್ರೀತಿ ವಿಷಯ ಹೇಳುವ ಮನಸ್ಸಿನಿಂದ ಬಂದವಳಿಗೆ ಪ್ರೀತಿಯನ್ನೇ ಮರೆಸುವ ಸುದ್ದಿ ಬಂದಿತ್ತು. ಅಪ್ಪ ಎಂದು ಹೇಳುವ ಮುನ್ನ ಅವರ ಫೋನ್ ರಿಂಗ್ ಆಯಿತು. ಅವರು ಎದ್ದು ಆಚೆ ನಡೆದರೆ ಅವಳ ಚಿಕ್ಕಮ್ಮ, ಇತಿ, ನಿನ್ನಪ್ಪನ ಸಂತೋಷ ಇದೇ ಮೊದಲ ಬಾರಿ ನೋಡ್ತಿರೋದು, ಅದು ನಿನ್ನ ವಿಷಯದಲ್ಲಿ. ಅವ್ರ ಮನಸ್ಸಿಗೆ ನೋವು ಮಾಡಬೇಡಮ್ಮ ಎಂದವರ ಮಾತಿಗೆ ರೂಮಿಗೆ ಹೋದವಳು ನೆಲದ ಮೇಲೆ ಕುಸಿದು ಕುಳಿತು ಪಿಕ್ಕಳಿಸತೊಡಗಿದ್ಲು. ಎಷ್ಟು ಹೊತ್ತು ಮನಸ್ಸು ತಹಬದಿಗೆ ಬಂದ ಮೇಲೆ ಅವಳು ಅಪ್ಪ ಮತ್ತು ಸಮೃದ್ಧ ನಡುವೆ ಅಪ್ಪನನ್ನೇ ಆಯ್ಕೆ ಮಾಡಿದ್ಲು. ಆದರೆ ಅವನು ಇದೇ ಕೊರಗಲ್ಲಿ ಇರಬಾರ್ದೆಂದು ಅವನಿಗೆ ಕರೆ ಮಾಡಿ, ಸಾತ್ವಿಕ್, ನನಗೆ ನಿನ್ನ ಅವಶ್ಯಕತೆ ಮುಗೀತು. ನೀನು ನನಗಿಂತ ಲೋ ಕ್ಲಾಸ್. ನಿನ್ನ ಸಂಬಳದಿಂದ ನನಗೆ ಅದ್ದೂರಿ ಜೀವನ ಮಾಡಲಾಗದು. ನನ್ನನ್ನು ಮರೆತು ಬಿಡು. ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮ ಲೆವೆಲ್ಗೆ ಮ್ಯಾಚ್ ಆಗೋ ಹುಡುಗಿ ನೋಡಿ ಮದುವೆ ಆಗಿ. ನನಗೆ ಶ್ರೀಮಂತರ ಮನೆಯ ಸಂಬಂಧ ಬಂದಿದೆ. ಅವನನ್ನು ಮದುವೆ ಆಗ್ತೀನಿ ಎಂದೇಳಿ ಕರೆ ತುಂಡರಿಸಿದ್ಲು. ಹಾಗೆ ಫೋನ್ ಸಹ ಸ್ವಿಚ್ ಆಫ್ ಮಾಡಿದ್ಲು. ಇದೇ ಅವಳು ಮಾಡಿದ ದೊಡ್ಡ ತಪ್ಪು. ಅವನಿಗೆ ಇರುವ ವಿಷಯ ತಿಳಿಸಿದರೆ ಕಡೆ ಪಕ್ಷ ಅವನಾದರೂ ಪ್ರಯತ್ನಿಸ್ತಿದ್ದ. ಮೊದಲೇ ಅನುಮಾನವಿದ್ದವನಿಗೆ ಹೀಗೆ ಹೇಳಿ ತಪ್ಪು ಮಾಡಿದ್ಲು. ಅಂದು ಕೇವಲ ಸಮರ್ಥ್ ಅವನ ಅಪ್ಪ ಅಷ್ಟೇ ಬಂದು ಹೋದರು. ಅವಳು ಅವನನ್ನು ಕಣ್ಣೆತ್ತಿ ಸಹ ನೋಡಲಿಲ್ಲ. ಆದರೆ ಸಮರ್ಥ್ ಮನದಲ್ಲೇ ಮಣಿಗೆ ತಿನ್ನುತ್ತಿದ್ದ. ಈ ವಿಷಯ ಕೇಳಿ ಸಮೃದ್ಧ ಹೃದಯ ಒಡೆದು ಹೋಗಿತ್ತು. ಮತ್ತೆ ಕುಡಿತದ ದಾಸನಾದ, ಮೃಗನಾದ. ಮನೆಯವರ ಮುಂದೆ ಮತ್ತೆ ಅದೇ ವರ್ತನೆ ಪುನರಾವರ್ತಿಸಿದ. ಆದರೆ ಅವನಿಗೆ ಮತ್ತೆ ಜೊತೆಯಾಗಿದ್ದು ನಿತಿನ್. ಮಗ, ಅಮ್ಮ ಅವಳಿಗೆ ಮೋಸ ಮಾಡು ಅಂದರೆ ನೀನೇ ಮೋಸೋದಿಲ್ಲೋ. ಅವಳನ್ನು ಮದುವೆಯಾಗಿ ಹಿಂಸೆ ಕೊಡು. ಅದು ಬಿಟ್ಟು ನೀನೇ ಹೀಗೆ ಹಾಳಾದರೆ ಅವಳು ಹ್ಯಾಪಿಯಾಗಿರ್ತಾಳೆ ಎಂದು ಪ್ರಶಾಂತವಾಗಿದ್ದವನ ಮನದಲ್ಲಿ ದ್ವೇಷ ತುಂಬಿದ. ಇತಿ ಸಮೃದ್ಧ ಮದುವೆ 6 ತಿಂಗಳ ನಂತರ ಫಿಕ್ಸ್ ಆಯಿತು. ಸಮೃದ್ಧ ಗುಪ್ತ ಗ್ರೂಪ್ ಆಫ್ ಕಂಪನೀಸನ್ನು ನೆಲಕಚ್ಚಿಸಿ ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ ಬೆಳೆಸಿದ. ಈ ಬಾರಿ ಅವನೇ ಮುಂದೆ ಇದ್ದ. ಅವನ ಆಧಿಪತ್ಯದಲ್ಲಿ ಕೇವಲ 2 ತಿಂಗಳಲ್ಲಿ ಅವನ ಕಂಪನಿ ಮೊದಲ ಸ್ಥಾನಕ್ಕೆ ಬಂದು ನಿಂತಿತ್ತು. ಆದರೆ ಇತಿ ನೆನಪಲ್ಲೇ ಕೊರಗತೊಡಗಿದ್ದಳು. ಗಗನ್ ಚೇತರಿಸಿಕೊಂಡು ಆಫೀಸ್ಗೆ ಬರುವುದಕ್ಕೂ, ಇತಿ ಸಮೃದ್ಧಿಗೆ ಮೋಸ ಮಾಡುವುದಕ್ಕೂ, ಗಗನ್ ಆಫೀಸಿಗೆ ಬಂದಾಗಿನಿಂದ ಇತಿ ಕಾಣದಿರುವುದಕ್ಕೂ ತಾಳೆ ಹಾಕಿ ಅವಳನ್ನೇ ಆರೋಪಿಯಿಂದ ಅಪರಾಧಿ ಮಾಡಿತ್ತು. ಹಾಗೆ ದ್ವೇಷ ಬೆಳೆಯತೊಡಗಿತ್ತು. ಕಂಪನಿ ಒಂದು ಹಂತಕ್ಕೆ ಬಂದ ಮೇಲೆ ಇತಿಯ ಡೀಟೇಲ್ಸ್ ಕಲೆಕ್ಟ್ ಮಾಡಿದ. ಅವಳು ಮದುವೆ ಆಗುತ್ತಿರುವುದು ಹುಡುಗ ತಮ್ಮ ಎಂದು ತಿಳಿದವ ಮನೆಯವರೆದುರು ನಿಂತು, ನನಗೆ ಇತಿ ಬೇಕು, ಅವಳ ಜೊತೆ ಮದುವೆ ಮಾಡಿ. ನಾನು ಇದ್ದಿಲಿಂದಲೇ ಕುಡಿಯೋದು, ಕೋಪ ಮಾಡಿಕೊಳ್ಳೋದು ಎಲ್ಲ ಬಿಡ್ತೀನಿ ಎಂದವ ಅಲ್ಲಿ ನಿಲ್ಲದೆ ಹೊರಟು ಹೋದ. ಮನೆಯ ಎಲ್ಲ ಸದಸ್ಯರು ಅವನ ನಡವಳಿಕೆಗೆ ಆಶ್ಚರ್ಯ ತಂದರು. ಅವನಾಗೆ ಎಲ್ಲ ಬಿಡುವೆ ಅಂದ ಕಾರಣಕ್ಕೆ ಶಿವಪ್ಪನ ಎದುರು ಕೈ ಮುಗಿದು ಬೇಡಿದರು ಇತಿಗಾಗಿ, ಸಮೃದ್ಧ ಜೀವನಕ್ಕಾಗಿ. ಮನೆಯ ಋಣದ ಸಲುವಾಗಿ ಶಿವಪ್ಪ ಒಪ್ಪಿದ್ರು. ಆದರೆ ಇತಿ ಮೇಲೆ ಕಣ್ಣಿಟ್ಟಿದ್ದ ಸಮರ್ಥ್ಗೆ ಇದು ನಿರಾಸೆಯ ಜೊತೆ ದ್ವೇಷ ಬೆಳೆಸಿತು, ಸ್ವತಃ ಅಣ್ಣನ ಮೇಲೆಯೇ. ಮನೆಯವರಾರಿಗೂ ಈ ವಿಷಯ ತಿಳಿಯದ ಹಾಗೆ ನೋಡಿಕೊಳ್ಳಲು ಹೇಳಿದ.
ಹಾಗಾಗಿ ಅವಳಿಗೆ ಜಯರಾಮ್ ನೇತ್ರಾವತಿ ಎಂದು ಏನು ಹೇಳಲಿಲ್ಲ. ಆದರೆ ಇತಿಯ ಮದುವೆ ವಿಷಯ ತಿಳಿದ ವಿಹಾನ್ ನಿಹಾರಿಕಾ ಅವಳನ್ನು ಒಮ್ಮೆ ದೇವಸ್ಥಾನದಲ್ಲಿ ಭೇಟಿಯಾದರು. ಇತಿ ಪುಟ, ನೀನು ಇಷ್ಟು ಕೆಟ್ಟವಳು ಅಂದ್ಕೊಂಡಿರಲಿಲ್ಲ ಎಂದು ನೇರವಾಗಿ ಮಾತು ಶುರು ಮಾಡಿದ್ದನು ವಿಹಾನ್. ಯಾಕಣ್ಣ, ಮದುವೆಗಿನ್ನೂ 4 ತಿಂಗಳಿದೆ. ನಾನೇ ಮನೆಗೆ ಬಂದು ಕರೆಯೋಣ ಅಂತಿದ್ದೆ. ಅದಕ್ಕೆ ಈಗ ಹೇಳೋದು ತಪ್ಪಲ್ವಾ ಎಂದಳು ಇತಿ. ಅವಳ ಹೊಸ ಮಾತಿನ ವರಸೆಗೆ ಸ್ವತಃ ವಿಹಾನ್ ದಂಗಾಗಿ ಹೋಗಿದ್ದ. ಆದರೆ ಮನಸ್ಸನ್ನು ತೀರಾ ಗಟ್ಟಿ ಮಾಡಿಕೊಂಡಿದ್ದ ಇತಿ ಎಲ್ಲರ ಎದುರು ಕೆಟ್ಟಗಳಾಗುವ ದಾರಿಯಲ್ಲಿದ್ದಾಳೆ ತನ್ನ ಅಪ್ಪನಿಗಾಗಿ. ಇತಿ, ದಿಸ್ ಇಸ್ ಟೂ ಮಚ್ ಕಣೋ. ಸಾತು ಅಣ್ಣ ತುಂಬ ಒಳ್ಳೆಯವನೇ, ಅವನಿಗೆ ಮೋಸ ಮಾಡಬೇಡವೆ ಎಂದಳು ನಿಹಾರಿಕಾ. ಯಾರು ಯಾರಿಗೆ ಮೋಸ ಮಾಡ್ತಿದ್ದಾರೆ, ನನಗೆ ಅವನ ಅವಶ್ಯಕತೆ ಮುಗೀತು ಅಷ್ಟೇ ಎಂದವಳು ಮರು ಪ್ರಶ್ನೆಗೆ ಅವಕಾಶ ಕೊಡಲಿಲ್ಲ. ಹಾಗಿದ್ರೆ ನನ್ನ ನಿರ್ಧಾರನೂ ಕೇಳು ಎಂದ ವಿಹಾನ್. ಏನು? ಇವತ್ತಿಂದ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನನ್ನ ತಂಗಿ ಹೇಳಿದ್ನಲ್ಲ, ಛೀ, ಅವಳು ದೇವತೆ ಕಣೆ, ದೇವತೆ ನೀನು ಎಂದವ ಅಲ್ಲಿಂದ ತಿರುಗಿ ನಡೆದು ಹೋದ. ನಿಹಾರಿಕಾ ಅವನನ್ನು ಹಿಂಬಾಲಿಸಿದ್ಲು. ಅಲ್ಲೇ ಕುಸಿದು ಕುಳಿತವಳು ಅದೆಷ್ಟು ಹೊತ್ತು ತನ್ನ ಹಣೆ ಬರಕ್ಕೆ ಶಪಿಸಿದ್ಲು. ಏನೋ ಹತ್ತು ಕೊನೆಗೆ ಏನಾದರೂ ಸರಿ, ಅಪ್ಪನ ಮಾತೆ ಅಂತಿಮ ಎಂದು ಮನೆಗೆ ಮರಳಿದ್ಲು, ಮನಸ್ಸು ಗಟ್ಟಿ ಮಾಡಿಕೊಂಡು. ಪ್ರತಿ ವರ್ಷ ಅವಳ ಅಮ್ಮ ತೀರಿ ಹೋದ ದಿನ ದೇವಸ್ಥಾನಕ್ಕೆ ಹೋಗಿ ಮಂಡಿಯಿಂದ ಮೆಟ್ಟಿಲು ಹತ್ತಿ ಸೇವೆ ಸಲ್ಲಿಸುವುದು ಅವಳ ಕೆಲಸವಾಗಿತ್ತು. ಈ ವಿಷಯ ಅವಳೊಬ್ಬಳ ಬಿಟ್ಟರೆ ಯಾರಿಗೂ ತಿಳಿದಿಲ್ಲ. ಹಾಗೆ ಮಾಡುವುದು ಅವಳ ಪಾಪದ ಪ್ರಾಯಶ್ಚಿತ ಎಂದುಕೊಂಡಿದ್ಲು. ಮನಸ್ಸಿಗೆ ತೀರ ಬೇಸರವಾದಾಗ ಅಮ್ಮನ ಸಮಾಧಿ ಬಳಿ ಕುಳಿತು ಬರುತ್ತಿದ್ದಳು. ಸಮೃದ್ಧಿಯಿಂದ ದೂರವಾದ ಮೇಲೆ ದಿನವೂ ಅವರ ಸಮಾಧಿ ಬಳಿ ಹೋಗುವುದು ಅವಳ ದಿನಚರಿ ಆಗಿತ್ತು. ಇದು ಯಾರ ಗಮನಕ್ಕೂ ಬರಲಿಲ್ಲ. ಎಲ್ಲರೂ ಅವರವರ ಚಿಂತೆಯಲ್ಲಿ ಮಗ್ನ. ಹೀಗೆ ಮದುವೆ ದಿನಗಳು ಹತ್ತಿರ ಆಗ್ತಿದ್ವು. ಕೊನೆ ಬಾರಿ ಮತ್ತೆ ಸಮೃದ್ಧ ಸೋತು ಇತಿಯ ಮುಂದೆ ಮತ್ತೊಮ್ಮೆ ತನ್ನ ಪ್ರೀತಿಯ ಬಗ್ಗೆ ಕೇಳಿದ. ಆದರೆ ಅವಳದು ಅದೇ ಮಾತು. ಹೀಗಾಗಿ ಅವಳು ಸಮೃದ್ಧ ಕಣ್ಣಲ್ಲಿ ಕೆಟ್ಟವಳಾಗೆ ಉಳಿದ್ಲು. ಆದರೆ ಅವಳನ್ನು ಇನ್ನೂ ಕೆಟ್ಟವಳಾಗಿ ಮಾಡಿದ್ದು ಸಮರ್ಥ್. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕೆಂಬ ಹುಚ್ಚಿಗೆ ಅವನೊಂದು ಉಪಾಯ ಮಾಡಿ ಸಮೃದ್ಧ ಎದುರಿಟ್ಟ. ಬ್ರೋ ನೋಡಿ, ಇತಿ ಅಪ್ಪ ಅಮ್ಮ ಈ ಮದುವೆಗೆ ನಿನ್ನ ಜೊತೆ ಆಗೋಕ್ಕೆ 20 ಲಕ್ಷ ಹಣ ತೆಗೆದುಕೊಂಡಿದ್ದಾರೆ ಎಂದು ಡೂಪ್ಲಿಕೇಟ್ ಪತ್ರಗಳ ಕೊಟ್ಟ. ಅವನಿಗೆ ಹೇಗಾದರೂ ಇತಿಯನ್ನು ಪಡೆಯಬೇಕೆಂಬ ಆಸೆ. ಆದರೆ ಮೋಸ ಮಾಡಿದೊಳಗಾಗಿ ಮದುವೆ ಆಗುತ್ತಿದ್ದವನಿಗೆ ಇದೊಂದು ಅಸ್ತ್ರವಾಯಿತು ಹೊರತು ಮದುವೆ ಯಾವ ಅಡ್ಡಿಯೂ ಬರಲಿಲ್ಲ. ಇದೇ ಪತ್ರಗಳು ಅಪ್ಪ ಚಿಕ್ಕವನ ಮೇಲೆ ತಪ್ಪು ತಿಳಿಯುವಂತೆ ಮಾಡಿದ್ದು. ಇದರ ನಡುವೆ ಸಮೃದ್ಧ ನೆನೆದು ದಿನವೂ ಕುಗ್ಗುತ್ತಿದ್ದ ಇತಿ ಯಾರ ಕಣ್ಣಿಗೂ ಕಾಣಲೇ ಇಲ್ಲ. ಯಾಕೆಂದರೆ ತನ್ನ ಅಪ್ಪನಿಗಾಗಿ ನಗುವಿನ ಮುಖವಾಡ ಧರಿಸಿದ್ದಾಳೆ. ಹೀಗೆ ನೂರಾರು ಆತಂಕ, ಅವನ ಅನುಮಾನ, ಅವಳ ಅಪ್ಪನ ಪ್ರೀತಿ, ಆತುರದ ನಿರ್ಧಾರ, ಸಮರ್ಥನ ಮೋಸ, ನಿತಿನ್ನ ಕೆಟ್ಟ ಉಪಾಯ, ಪರಿಸ್ಥಿತಿಯ ತಪ್ಪು ಗ್ರಹಿಕೆ, ಯಾರದೋ ಸ್ವಾರ್ಥ, ಇನ್ಯಾರ್ದೋ ನಂಬಿಕೆ ಉಳಿಸಿಕೊಳ್ಳುವ ಸಲುವಾಗಿ ಇತಿ ಸಮೃದ್ಧ ಮದುವೆ ಆಯಿತು. ಮೊದಲು ತುಂಬ ನಂಬುತ್ತಿದ್ದ ಸಮೃದ್ಧ ಈಗ ಇತಿಯನ್ನು ಕಡೆಗಣಿಸುತ್ತಿದ್ದಾನೆ. ಪ್ರೀತಿಯನ್ನು ನೀಡಬೇಕೆಂದುಕೊಂಡವ ಕೇವಲ ನೋವು ನೀಡುತ್ತಿದ್ದಾನೆ. ತನ್ನ ಅಪ್ಪನಿಗಾಗಿ ಪ್ರೀತಿ ತೊರೆದವಳು ಅದೇ ಪ್ರೀತಿಯ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾಳೆ. ಬಾಲ್ಯದಿಂದ ನೋವು ಪಟ್ಟವಳು ತಾನು ಮನಸಾರೆ ಪ್ರೀತಿಸಿದವನಿಂದಲೂ ನೋವು ಪಡೆದಿದ್ದಾಳೆ. ಅವಳೆಷ್ಟೇ ಗಟ್ಟಿಯಾದರೂ ಅವನು ಪ್ರೀತಿಸಿದ ಹುಡುಗ. ಅವನ ಮುಂದೆ ಅವಳು ಎದುರಾಡಲಾರಳು. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಷ್ಟೆ. ಸಂದರ್ಭ ತಪ್ಪಿತಸ್ಥಳನಾಗಿ ಮಾಡಿತು ಅವಳನ್ನು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವ ಸಹ ಅರ್ಥ ಮಾಡಿಕೊಳ್ಳಿಲ್ಲ ಅವಳನ್ನು. ಅವನು ಸಹ ನೋವಲ್ಲಿರುವ, ಆದರೆ ದ್ವೇಷದ ಜ್ವಾಲೆ ಸುಡುತ್ತಿದ್ದ ಅವನ ಮನವನ್ನು ಮೊದಲು ದೂರ ಮಾಡಬೇಕು, ಅವನಿಗಿರುವ ಅನುಮಾನದ ಪೊರೆಯನ್ನು. ಎಲ್ಲದಕ್ಕೂ ಕಾಲವೇ ಕೊಡಬೇಕು ಉತ್ತರವನ್ನು. ವಾಸ್ತವ ಏನು ಹೇಳ್ತಿದೀಯ ಅಣ್ಣ? ಬಾಬಿ ಇಷ್ಟೊಂದು ಕೆಟ್ಟೋರಾ ಎಂದು ಆಶ್ಚರ್ಯದಿ ಕೇಳಿದಳು ಸಾನು. ಅವಳಿಗೆ ತನ್ನ ಅತ್ತಿಗೆ ಇಷ್ಟೊಂದು ಮೋಸ ಮಾಡಿದ್ದಾರೆಂಬ ಇನ್ನೂ ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ. ಹೌದು ಗೊಂಬೆ, ನಾನೇ ಕಣ್ಣಾರೆ ನೋಡಿದ್ದೀನಿ. ನನ್ನ ಎದುರಿಗೆ ನಾನು ಬೇಡ ಅಂತ ಹೇಳಿ ಹೋದ್ಲು ಎಂದು ಸಪ್ಪೆ ಮುಖ ಮಾಡಿದನು. ನಿಜ ಅಣ್ಣ, ಐ ಕಾಂಟ್ ಬಿಲೀವ್ ಎಂದವಳಿಗೆ ಇನ್ನೂ ನಂಬಿಕೆ ಬಂದಿಲ್ಲ. ಲೆಟ್ ಇಟ್ ಬಿ, ಬಾ ಮನೆಗೆ ಹೋಗೋಣ, ಎಲ್ಲ ವಿಷಯ ಇಲ್ಲೇ ಬಿಟ್ಬಿಡು ಎಂದು ಕುಳಿತಲ್ಲಿಂದ ಎದ್ದನು. ಅಣ್ಣ, ಅದಕ್ಕೇನ ನೀನು ಮತ್ತೆ ಡ್ರಿಂಕ್ಸ್ ಅಭ್ಯಾಸ ಮಾಡಿದ್ದು, ಮತ್ತೆ ಎಲ್ಲರಿಂದೋ ಕೂಗಾಡ್ತಾ ಇದ್ದಿದ್ದು? ಎಂದು ಹೇಳಿದ ಅಲ್ಲಿಂದ ನಡೆದ. ಆದರೆ ಅವಳು ತನ್ನ ಬಾಬಿಯ ಬಗ್ಗೆ ತಪ್ಪಾಗಿ ತಿಳಿದ್ಲು. ಅಣ್ಣ ತಂಗಿ ಇಬ್ಬರು ಕಾರಿನಲ್ಲಿ ಮನೆ ಕಡೆ ಪ್ರಯಾಣ ಬೆಳೆಸಿದರು. ಇತಿ ಕೇವಲ ಅವಳು ಮದುವೆ ಆದದ್ದು ಸಾತ್ವಿಕ್ನನ್ನೇ. ನಿತಿನ್ ಇವಾಗ ಬಂದು ತೊಂದರೆ ಕೊಡುತ್ತಿದ್ದಾನೆ, ಇಶಿತಾಳನ್ನು ಅವನೇ ಕಿಡ್ನಾಪ್ ಮಾಡಿದ್ದಾನೆ ಎಂದಷ್ಟೇ ಹೇಳಿದ್ಲು. ಆದರೆ ತನ್ನ ಗಂಡನ ತಿರಸ್ಕಾರ, ನೀಡುತ್ತಿರುವ ನೋವು ಹೇಳದೆ ಮುಚ್ಚಿಟ್ಟಳು. ಇತಿ, ನನಗೆ ನಂಬೋಕ್ಕಾಗ್ತಿಲ್ಲ ಪುಟ್ಟ, ಸಮೃದ್ಧ ಸಾತ್ವಿಕ್ ಇಬ್ಬರು ಒಬ್ಬನೇ ಅಂತ ಎಂದನು ವಿಹಾನ್. ಹ್ಞೂ ಅಣ್ಣ, ನನಗೂ ಮದುವೆ ದಿನವೇ ತಿಳಿದಿದ್ಲು ಎಂದ್ಲು. ಹುಚ್ಚಿ ಕಣೆ ನೀನು, ವಿಷಯ ಹೀಗೆ ಅಂತ ಹೇಳಿದರೆ ಇಷ್ಟೊಂದು ಸಮಸ್ಯೆನೇ ಇರ್ತಿರಲಿಲ್ಲ. ಅಪ್ಪ ನೋಡಿದ ಹುಡುಗ, ನೀನು ಪ್ರೀತಿ ಮಾಡಿದ ಹುಡುಗ ಇಬ್ಬರು ಒಬ್ಬನೇ. ನನ್ನ ಬಳಿ ಆದರೂ ಹೇಳಿದರೆ ಎಷ್ಟೊಂದು ಖುಷಿಯಿಂದ ನಡೀತಿತ್ತು ಮದುವೆ ಎಂದವನೇ ನಿಟ್ಟುಸಿರು ಬಿಟ್ಟ. ಹಾಗಿದ್ದಾಗೋಯ್ತು ಅಣ್ಣ, ಇವಾಗ ಇಶಿತಾನ ಹುಡ್ಕೋಕೆ ಹೆಲ್ಪ್ ಮಾಡಿ, ಹಾಗೆ ನಿತಿನ್ ವಿಷಯಕ್ಕೆ ಒಂದು ಅಂತ್ಯ ಹಾಡಿ ಪ್ಲೀಸ್ ಎಂದಳು. ಸರಿ, ಇದೆಲ್ಲ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಒಬ್ಬಳೇ ತುಂಬ ನೋವು ಪಟ್ಟಿದೀಯಾ ಎಂದು ಅವಳ ತಲೆ ಸವರಿದ. ಸರಿ ಅಣ್ಣ, ನನ್ನ ಮೇಲೆ ಬೇಜಾರಿಲ್ವಾ ಎಂದಳು ಅವನ ಕೈ ಹಿಡಿದು. ಇಲ್ಲ ಪುಟ್ಟ, ನೀನು ಅವನಿಗೆ ಮೋಸ ಮಾಡಿದೆ ಅಂತ ಅಷ್ಟೇ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ನಿನ್ನ ಮದುವೆಗೂ ಬರಲಿಲ್ಲ, ಆದರೆ ನಿನ್ನ ಪ್ರೀತಿ ನಿನಗೆ ಸಿಕ್ಕಿದೆ, ನನಗೆ ಅಷ್ಟು ಸಾಕು ಎಂದ. ಇಬ್ಬರು ಇನ್ನೂ ಸ್ವಲ್ಪ ಹೊತ್ತು ಕುಶಲೋಪರಿ ಮಾತನಾಡಿ ಅಲ್ಲಿಂದ ನಡೆದರು. ಮನೆಗೆ ಬಂದ ಇತಿಯ ಮನಸ್ಸು ಅದೆಷ್ಟೋ ಹಗುರಾಗಿತ್ತು.
ಒಡ ಹುಟ್ಟದೆ ಇದ್ದರೂ ಅಣ್ಣನ ಸ್ಥಾನವ ತುಂಬಿದವನ ಕಳೆದುಕೊಂಡು ದುಃಖಿಸುತ್ತಿದ್ದಳು ಎಂದು ಅವನ ಕ್ಷಮೆ ಅವಳಿಗೆ ನೆಮ್ಮದಿ ನೀಡಿತು. ಇವನೂ ತಂಗಿಯ ಬಳಿ ಎಲ್ಲ ಹೇಳಿಕೊಂಡು ತುಸು ಮನಸ್ಸು ಹಗಿರಾಸಿಕೊಂಡಿದ್ದ. ಆದರೆ ಅತ್ತಿಗೆಯ ಬಗ್ಗೆ ಅಣ್ಣನ ಬಾಯಲ್ಲೇ ಕೇಳಿದ ಸಾನು ತನ್ನ ಮನಸ್ಸು ಕೆಡಿಸಿಕೊಂಡಿದ್ಲು. ಅಣ್ಣನ ನರಳುವ ಹಾಗೆ ಮಾಡಿದ ಅತ್ತಿಗೆಗೆ ಸ್ವಲ್ಪ ಸ್ವಲ್ಪವಾಗಿ ದ್ವೇಷ ತೊಡಗಿದ್ಲು. ಅಂದು ಸಂಜೆ ಸಮೃದ್ಧ್ ರೂಮಿನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅದಾಗಲೇ ಅವರಿಬ್ಬರು ಮಾತು ಬಿಟ್ಟು ವಾರಗಳೇ ಕಳೆದಿವೆ. ಅವನಿಗೆ ಮಾತನಾಡಿಸಲು ಇಷ್ಟವಿಲ್ಲ, ಅವಳಿಗೆ ಮತ್ತೆ ನೋವು ತಿನ್ನುವ ಆಸೆ ಇಲ್ಲ. ಇತಿಯ ಫೋನ್ ಮತ್ತೆ ರಿಂಗಣಿಸಿತು. ಈ ಬಾರಿಯೂ ಅನ್ನೋ ನಂಬರಿಂದ. ಈ ಬಾರಿಯೂ ಕುತೂಹಲ ತಡೆಯಲಾಗದೆ ಅವನೇ ಸ್ವೀಕರಿಸಿದ. ಹಲೋ ಹಲೋ ಮೇಡಮ್, ಕೇಳಿಸ್ತಿದ್ದೇನಾ? ಸಾರಿ ಮೇಡಮ್, ಅವತ್ತು ನನ್ನ ಫ್ರೆಂಡ್ಗೆ ಫ್ರ್ಯಾಂಕ್ ಮಾಡೋಕ್ಕೆ ಕಾಲ್ ಮಾಡಿದ್ದೆ. ಆದರೆ ನಂಬರ್ ಮಿಸ್ ಆಗಿ ನಿಮಗೆ ಕರೆ ಬಂತು. 1 ವಾರದಿಂದ ಟ್ರೈ ಮಾಡ್ತಿದ್ದೀನಿ. ನಿಮ್ಮ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಸಾರಿ ಮೇಡಮ್ ಎಂದು ಒಂದೇ ಉಸಿರಿನಲ್ಲಿ ಎಂದವನೇ ಕರೆ ತುಂಡರಿಸಿದ. ರೀ ಪ್ಲೀಸ್, ನನ್ನ ಮಾತು ಕೇಳಿ. ಕೇವಲ ಫೋನ್ ಕಾಲ್ ಆಧಾರವಾಗಿ ಇಟ್ಕೊಂಡು ನನ್ನ ನಡತೆ ಬಗ್ಗೆ ತಪ್ಪಾಗಿ ತಿಳಿಬೇಡಿ ಪ್ಲೀಸ್. ನನ್ನ ಮಾತು ಪೂರ್ತಿಯಾಗಿ ಕೇಳಿ ಎಂದು ಅಳುತ್ತಿದ್ದ ಇತಿಯ ಮುಖ ಅವನ ಮುಂದೆ ಬಂತು. ಹಾಗಾದರೆ ನಾನು ಯೋಚಿಸಿದ್ದು ಎಂದು ತಲೆ ಮೇಲೆ ಕೈ ಹೊತ್ತ ಸಮೃದ್ಧ್. ಇತಿಗೆ ಬಂದ ಕಾಲ್ ರಾಂಗ್ ನಂಬರ್ ಆದರೆ ನಾನು ಅನುಮಾನಪಟ್ಟು ಅವಳ ಮೇಲೆ ಕೈ ಮಾಡಿದ್ನ? ಅಯ್ಯೋ, ಎಂಥ ಅಪರಾಧ ಆಯಿತು. ಇದೇ ಬುದ್ಧಿಯಿಂದ ನಾನು ಮನೆಯವರ ಪ್ರೀತಿ ಕಳ್ಕೊಂಡಿದ್ದು ಎಂದು ಯೋಚಿಸುತ್ತಾ ಕುಳಿತ. ಅವನಿಗೆ ಅವನ ಒಂದು ತಪ್ಪಿನ ಅರಿವಾಗಿತ್ತು. ವಿಹಾನ್ ಒಂದು ಕೆಲಸ ಮುಗಿಸಿದ ಖುಷಿಯಲ್ಲಿದ್ದ. ಅವನಿಗೆ ಅವನ ತಂಗಿ ಜೀವನದ ಮೇಲೆ ಹೇಳಿಕೊಳ್ಳಲಾಗದಾಕ್ರೆ. ಆದರೆ ಇದರ ಅರಿವಿರದ ಇತಿಹಾಸಿನಿ ತನ್ನ ಪಾಲಿನ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ರಾತ್ರಿ 10 ಗಂಟೆ. 1 ವಾರದಿಂದ ಅವಳ ಮುಖವನ್ನೇ ನೋಡದ ಅವನು ಅಂದು ಅವಳ ಕಡೆ ಗಮನ ಹರಿಸಿದ. ಮೊದಲೇ ಸಣಕಲು ದೇಹ ಮತ್ತೊಂದಿಷ್ಟು ಸೊರಗಿದ್ಲು. ಕಣ್ಣುಗಳು ಹತ್ತು ಕಾಂತಿ ಕಳೆದುಕೊಂಡಿದ್ವು. ಮುಖದಲ್ಲಿ ನಗುವೇ ಇಲ್ಲ, ಬದುಕುವ ಭರವಸೆಯೂ ಇಲ್ಲ. ಅವನ ತಿರಸ್ಕಾರ ಅವಳನ್ನು ಇಂಚಿಂಚು ಹಿಂಸಿಸಿತ್ತು. ಮೊದಲು ತವರಿದ್ದಾಗ ಎಷ್ಟೋ ಚಂದವಿದ್ಲು. ನಾನೇ ಇವಳನ್ನು ಮದುವೆಯಾಗಿ ತಪ್ಪು ಮಾಡಿದೆ. ನನಗೆ ಯಾಕೆ ಇಷ್ಟೊಂದು ಕೋಪ? ಇಲ್ಲ, ಇವಳು ತಪ್ಪಿಲ್ಲ, ನಾನೇ ತಪ್ಪು ಮಾಡಿದೆ. ಅಷ್ಟೊಂದು ನೋವುಂಡ ಜೀವಕ್ಕೆ ನಾನು ಮತ್ತೆ ನೋವು ಕೊಟ್ಟೆ. ತಾಯಿ ಪ್ರೀತಿ ಕೊಡ್ತೀನಿ ಎಂದು ಪ್ರಾಮಿಸ್ ಮಾಡಿ ಒಂದು ಹೆಣ್ಣಿಗೆ ಕೊಡುವ ಪ್ರೀತಿಯನ್ನು ಕೊಡಲಿಲ್ಲ ಎಂದು ನೊಂದುಕೊಂಡನು. ಆದರೆ ಅವಳಾಗಲೇ ನೆಲದ ಮೇಲೆ ಮುದುಡಿ ಮಲಗಿದ್ಲು. ಅವಳ ತಲೆ ಬಳಿ ಕುಳಿತವನ, ಇದೊಂದು ಬಾರಿ ಕ್ಷಮಿಸಿಬಿಡು ಇತಿ. ನನಗೆ ಕೋಪ ಅಲ್ಲ, ದುರಹಂಕಾರ, ಮುಂಗೋಪ ಎಲ್ಲ ಜಾಸ್ತಿ. ಯಾವುದನ್ನು ಮುಂದಾಲೋಚಿಸದೆ ಕ್ರಮ ತೆಗೆದುಕೊಂಡ್ಬಿಟ್ಟೆ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಾನು ನೋಡಿದ ಸತ್ಯ ನಿಜವೋ ಇಲ್ವೋ ತಿಳಿದು ನಿನ್ನೆ ಎದುರು ಎಲ್ಲವನ್ನ ಹೇಳಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲ ಮರೆತು ಖುಷಿಯಾಗಿ ಜೀವನ ಮಾಡೋಣ ಪ್ಲೀಸ್ ಕಣೆ ಎಂದವನ ಕಣ್ಣೀರು ನೀರು ಜಾರಿದರೆ ಅದಕ್ಕೆ ಉತ್ತರಿಸಬೇಕಾದವಳು ನರಳುತ್ತಾ ಮಲಗಿದ್ಲು. ಅವಳನ್ನು ಎತ್ತಿ ಮೇಲೆ ಮಲಗಿಸಿದವ ಅವಳ ತಲೆಯನ್ನು ಎದೆಯ ಮೇಲೆ ಇರಿಸಿಕೊಂಡು ತಾನು ನಿದ್ದೆಗೆ ಜಾರಿದ್ದ. ಮರುದಿನ ಅವನಲ್ಲಿ ಪಶ್ಚಾತ್ತಾಪ ಕಾಡುತ್ತಿತ್ತು. ಬೆಳಗಿನ ಜಾವ ಮಲಗಿದವನಿಗೆ ಇನ್ನೂ ನಿದ್ರೆಯಲ್ಲಿದ್ದ. ಆದರೆ ಎಂದಿನಂತೆ ತನ್ನ ಸಮಯಕ್ಕೆದ್ದವಳು ತಾನು ಅವನ ಪಕ್ಕ ಇರುವುದು ಕಂಡು ಗಾಬರಿಯಾದಳು. ಅವನಿಗೆ ತಾನು ಅವನ ಪಕ್ಕ ಮಲಗಿದ್ರು ತಿಳಿದರೆ ಎಂದು ಯೋಚಿಸಿದವಳ ಮೈ ನಡುಗುತ್ತಿತ್ತು. ಅವಸರವಾಗಿ ಹೇಳಲು ಹೊರಟವಳ ತಾಳಿ ಅವನ ಶರ್ಟ್ನಲ್ಲಿ ಸೇರಿತ್ತು. ಬಿಡಿಸಿಕೊಳ್ಳಲು ಕೊಸರಾಡುವಾಗ ಅವನಿಗೆ ಎಚ್ಚರವಾಗಿತ್ತು. ಸಮೃದ್ಧ್, ನಾನಿಲ್ಲಿ ಹೇಗೆ ಬಂದೆ ಅಂತ ಗೊತ್ತಿಲ್ಲ. ನಾನು ಕೆಳಗೆ ಮಲಗಿದ್ದೆ. ಸಾರಿ, ನನಗೆ ಹೊಡಿಬೇಡಿ, ನಾನು ಬೇಕು ಅಂತ ಇಲ್ಲಿ ಮಲಗಿಲ್ಲ ಎಂದು ಬಿಡಿಯಾಗಿ ಹೇಳಿದ್ಲು. ಅವಳ ಮಾತು ಅವನ ಮನಸ್ಸಿಗೆ ಸರಿಯಾಗಿ ನಾಟಿತ್ತು. ನನಗೆ ಹೊಡಿಬೇಡಿ ಎಂಬ ಮಾತು ಅವನ ಎದೆಗೆ ಚೂರಿ ಹಾಕಿದಂತಿತ್ತು. ಏನೂ ಹೇಳದೆ ತಾನೇ ಮುಂದಾಗಿ ಅವಳ ತಾಳಿಯ ಬಿಡಿಸಿದ. ತಕ್ಷಣ ಅವಳು ಬಾತ್ರೂಮ್ ಸೇರಿದ್ಲು. ಅವನು ಚಿಂತೆಗೆ ಬಿದ್ದಿದ್ದ. ತುಂಬ ಪ್ರೀತಿ ಮಾಡಿ ತುಂಬ ಪ್ರೀತಿ ನೀಡಬೇಕಿದ್ದ ನಾನೇ ಅವಳಿಗೆ ಹೀಗೆ ಹಿಂಸೆ ನೀಡಿದೆ. ಅವಳಿಗೆ ಏನೋ ನೋವಾದರೂ ನನ್ನ ಬಳಿ ಮುಚ್ಚುಮರೆಯಿಲ್ಲದೆ ಹೇಳಬೇಕಿದ್ದ ಅವಳು ನನ್ನ ಬಳಿ ಮಾತನಾಡಲು ಹೆದರುವ ಪರಿಸ್ಥಿತಿ ತಂದುಬಿಟ್ಟೆ. ನಾನು ಒಬ್ಬ ಮನುಷ್ಯನ, ನನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೂ ಮೊದಲು ಅವಳಿಂದ ಕ್ಷಮೆ ಪಡೆಯಬೇಕು ಎಂದು ಯೋಚಿಸುತ್ತಿದ್ದ. ಆದರೆ ಅವಳು ಅದಾಗಲೇ ತಯಾರಿಯಾಗಿ ಕೆಳಗೆ ಹೋಗಿ ತನ್ನ ಪಾಲಿನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಳು ಮನೆಯ ಸೊಸೆಯಾಗಿ. ದಿನಚರಿಯಂತೆ ಇಬ್ಬರು ತಿಂಡಿ ಮುಗಿಸಿ ಆಫೀಸ್ ಕಡೆ ಹೊರಟರು. ಅವನು ಶಾಸ್ತ್ರಕ್ಕೆಂಬಂತೆ 2 ತುತ್ತು ತಿಂದು ನಡೆದ. ಅವನ ವರ್ತನೆ ಅವನಿಗೆ ನಾಟಿತ್ತು. ಎಂದಿನಂತೆ ಅವರವರ ಕೆಲಸದಲ್ಲಿ ತೊಡಗಿದ್ರು. ನಿತಿನ್ ಕಾಟ ಇನ್ನೂ ಹಾಗೆಯೇ ಸಾಗಿತ್ತು. ಅವರಿಬ್ಬರ ಮನಸ್ತಾಪ ಸಮರ್ಥ್ಗೆ ಖುಷಿ ಕೊಟ್ಟಿತ್ತು. ಇತಿಯನ್ನ ಮಾತನಾಡಿಸಲು ಸಮೃದ್ಧಿಗೆ ನಾಚಿಕೆ ಆಗಿ ಸುಮ್ಮನೆ ಇದ್ದ. ಅವನ ಮೌನ ಸಹಜವಾಗಿ ಅವಳಿಗೆ ನೋವು ನೀಡಿತು. ಮೇ ಐ ಕಮಿನ್ ಸರ್ ಎಂಬ ಧ್ವನಿ ಅವನಿಗೆ ಇಹಲೋಕದ ಅರಿವು ಮೂಡಿಸಿತ್ತು. ಎಸ್ ಕಮಿನ್ ಎಂದವ ತನ್ನವಳ ಚಲನವಲನ ಗಮನಿಸತೊಡಗಿದ್ದ. ಸರ್, ನಿಮಗೆ ಕರಣ್ ಅವರ ಕಡೆಯಿಂದ ಪ್ರಪೋಸಲ್ ಬಂದಿದೆ. ಇದು ಗ್ರೇಟ್ KP ಕಂಪನೀಸ್ದು. ನೀವು ಹ್ಞೂ ಅಂದರೆ ಇವತ್ತೇ ಮೀಟಿಂಗ್ ಇಡ್ಬೋದು ಎಂದವಳ ಮುಖ ನೋಡುತ್ತಿದ್ದ. ನೋ, ನನಗೆ ಮೂಡಿಲ್ಲ ಎಂದು ತಲೆ ತಗ್ಗಿಸಿ ಹೇಳಿದವನ ನಡೆ ಅವಳಿಗೆ ಅಚ್ಚರಿ ತರಿಸಿತ್ತು. ಅವನಿಗೆ ಯಾವುದೋ ನೋವಿರುವುದು ತಿಳಿದಿತ್ತಾದರೂ ಅವಳು ತಲೆ ಹಾಕಲು ಇಷ್ಟಪಡಲಿಲ್ಲ. ಸರ್ ಪ್ಲೀಸ್, ಇದು ಇಂಪಾರ್ಟೆಂಟ್. ಈ ಡೀಲ್ ಓಕೆ ಆದರೆ ನಮ್ಮ ಕಂಪ್ನಿಗೆ 5 ಕೋಟಿ ಲಾಭ ಇದೆ ವರ್ಷಕ್ಕೆ. ಏನು ಒತ್ತಡ ಇಲ್ಲ, ನಾನೆಲ್ಲ ರೆಡಿ ಮಾಡಿದ್ದೀನಿ. ಒಂದ್ಸಲ ನೋಡಿ ಹ್ಞೂ ಅಂದರೆ ಮುಗೀತು ಎಂದವಳ ಕರ್ತವ್ಯ ನಿಷ್ಠೆಗೆ ಮತ್ತೊಮ್ಮೆ ಸೋತು ಹ್ಞೂ ಎಂದ. ಕರಣ್ ಅವರು ಬಂದು ಒಂದೆರಡು ಮಾತನಾಡಿ ಡೀಲ್ ಮುಗಿಸ್ಕೊಂಡು ಹೋದರು. ಅವನಿಗೆ ಸಮೃದ್ಧ್ ಕಂಪನಿ ಬೆಳ ಹಿಡಿಸಿತ್ತು. ಹಾಗೆ ಹೋಗುವಾಗ ತನ್ನ 2ನೇ ವರ್ಷದ ಆ್ಯನಿವರ್ಸರಿ ಪಾರ್ಟಿಗೆ ಇನ್ವೈಟ್ ಮಾಡಿದನು. ನಾಳೆ ಗಂಡ ಹೆಂಡತಿ ಇಬ್ಬರು ತಪ್ಪದೆ ಬರಬೇಕೆಂದು ತಿಳಿಸಿದ. ತಮ್ಮ ಕೆಲಸ ಮುಗಿಸಿ ಮನೆ ಕಡೆ ಮುಖ ಮಾಡಿದರು. ಅವನಿಗೆ ಇನ್ನೂ ಅವಳ ಮೇಲೆ ಅಸಹ್ಯ ಕಡಿಮೆ ಆಗಿಲ್ಲ.
ಆದರೆ ಅವನೇ ಮಾತನಾಡಿಸುವ ಪ್ರಯತ್ನದಲ್ಲಿದ್ದ. ಎಂದಿನಂತೆ ಅವಳು ಕೆಲಸ ಮುಗಿಸಿ ಮಲಗಲು ಬಂದಾಗ ಅವನೇ ಮಾತು ತೆಗೆದ. ನಾಳೆ ಪಾರ್ಟಿಗೆ ಹೋಗಿ ಬರೋಣ, ಸಂಜೆ ಎಲ್ಲ ಕೆಲಸ ಬೇಗ ಮುಗಿಸಿಬಿಡು ಎಂದು ಅವಳ ಉತ್ತರಕ್ಕಾಗಿ ಅವಳ ನೋಡಿದ. ಸರ್, ನಾನು ನಿಮ್ಮ ಜೊತೆ ಎನ್ನುತ್ತಿದ್ದವಳ ಮಾತು ತಡೆದು, ಪ್ಲೀಸ್, ಅವರ ಕಂಪನಿ ಜೊತೆ ನೀನೇ ಡೀಲ್ ಕೊಡಿಸಿದ್ದು ಬಾ ಎಂದ ಬೇಡಿಕೆ ಮಿಶ್ರಿತ ಆದೇಶ ಮಾಡಿದಾಗ ಅವಳು ಒಪ್ಪಲೇಬೇಕಾಯಿತು. ಮಾರನೇ ದಿನ ಎಲ್ಲ ಮನೆ ಕೆಲಸ ಮುಗಿಸಿ ಆಫೀಸ್ಗೆ ಹೋದ ಜೋಡಿ ಸಂಜೆ 5ಕ್ಕೆ ಮನೆಗೆ ಬಂದರು. ಗಿಣಿ ಹಸಿರು ಸೀರೆ ಇಟ್ಟು ಅದಕ್ಕೆ ಕೆಂಪು ಬಣ್ಣದ ರವಿಕೆ ತೊಟ್ಟು, ಕೈಗೆ 2 ಬಳೆ, ಮುಖಕ್ಕೆ ಸೀರೆಗೆ ತಕ್ಕಷ್ಟು ಮೇಕಪ್, ಒಪ್ಪವಾಗಿ ಬಚ್ಚದ ಕೂದಲು, ಗಾಳಿಗೆ ಹರಳು ಬಿಟ್ಟಿದ್ಲು. ಅವಳ ನೋಡಲು ಹಾಗೆ ನಿಂತಿದ್ದ ಸಮೃದ್ಧ್ ಒಂದು ಕ್ಷಣ ಎಲ್ಲವನ್ನೂ ಮರೆತಿದ್ದ. ಅವನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫಾರ್ಮನಲ್ಲಿ ಮಿಂಚುತ್ತಿದ್ದ. ಅವನ ಅಂದ ನೋಡಿ ಕಣ್ತುಂಬಿಕೊಂಡಳೆ ವಿನಃ ಅವನ ಮಾತನಾಡಿಸುವ ಗೋಜಿಗೆ ಹೋಗಲೇ ಇಲ್ಲ ಅವಳು. ಇಬ್ಬರೂ ಕಾರಲ್ಲಿ ಕುಳಿತರು. ಮೌನವಾಗಿ ಸಾಗಿತು ಇಬ್ಬರ ಪಯಣ. ಮುಂದುವರಿಯುವುದು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಧನ್ಯವಾದಗಳು. ಬೇಗ ಅಭಿಪ್ರಾಯ ತಿಳಿಸಿದರೆ ಬೇಗ ಮುಂದಿನ ಸಂಚಿಕೆ ಬರುತ್ತೆ.